ಇನ್ನು ರಣಬಿಸಿಲಿನಿಂದ ಟಿಬಿ ಡ್ಯಾಂ ಖಾಲಿಯಾಗುವ ಆತಂಕ ಮನೆ ಮಾಡಿದೆ. ಈ ರಣ ಬಿಸಿಲಿಗೆ ಟಿಬಿ ಡ್ಯಾಂ ಬರಿದಾಗುವಂತಹ ಆತಂಕ. ಕೊಪ್ಪಳ ತಾಲೂಕಿನಲ್ಲಿರುವಂತಹ ತುಂಗಭದ್ರಾ ಜಲಾಶಯ ಮುನಿರಾಬಾದ್ ಬಳಿ ಇರುವಂತಹ ಅಣೆಕಟ್ಟು ಕೇವಲ 12 ಟಿಎಂಸಿ ನೀರು ಸಂಗ್ರಹ ಇದೆ. 12 ಟಿಎಂಸಿ ನೀರಿನಲ್ಲಿ 2 ಟಿಎಂಸಿ ಜಲಚರಗಳಿಗೆ ಮೀಸಲಿರಿಸಲಾಗಿದೆ. 10 ಟಿಎಂಸಿಯಲ್ಲಿ ಬೆಳೆಗಳು ಮತ್ತು ಕುಡಿಯುವ ನೀರಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ನೀರು ಕೂಡ ಬರಿದಾದರೆ ಹೇಗೆ ನಮ್ಮ ಜೀವನ ಅಂತ ಹೇಳಿ ಜನರು ಪರಿತಪಿಸುವಂತಾಗಿದೆ. ಬಳ್ಳಾರಿ, ರಾಯಚೂರು, ವಿಜಯನಗರ, ಕೊಪ್ಪಳದ ಭಾಗದಲ್ಲಿ ಜನರಿಗೆ ಆತಂಕ ಮನೆ ಮಾಡಿದೆ. ಸದ್ಯಕ್ಕಿರುವಂತಹ 12 ಟಿಎಂಸಿ ನೀರು ಖಾಲಿಯಾದರೆ ಮುಂದೆ ನೀರಿಗೆ ತತ್ವಾರ ಶುರುವಾಗುವ ಆತಂಕ ಮನೆ ಮಾಡಿದೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ರಾಜ್ಯದಿಂದ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದ ಬಹುತೇಕ ಕೆರೆಗಳು, ಡ್ಯಾಮ್ಗಳು ಖಾಲಿಯಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಮುನಿರಾಬಾದ್ನ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥದ್ದು. ನೀವೀಗ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈ ತುಂಗಭದ್ರಾ ಜಲಾಶಯವು ಕೂಡ ಈಗ ಸಂಪೂರ್ಣವಾಗಿ ಖಾಲಿ ಆಗುವ ಹಂತಕ್ಕೆ ಬಂದಿರತಕ್ಕಂಥದ್ದು. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ 12 TMCಯಷ್ಟು ನೀರಿರ್ತಕ್ಕಂಥದ್ದು. ಇದರಲ್ಲಿ 2 TMCಯಷ್ಟು ನೀರನ್ನು ಈ ಒಂದು ಜಲಚರಗಳಿಗೆ ಮೀಸಲಿಡಬೇಕು. ಜೊತೆಗೆ ಈ ಒಂದು 12 TMC ಏನು ನೀರಿದೆ ಅದರಲ್ಲಿ 20% ಈ ಒಂದು ಕುಡಿಯೋ ನೀರಿಗೆ ಉಪಯೋಗ ಮಾಡಿಕೊಳ್ಬೋದು. ಈಗಾಗಲೇ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಕೆಲಸವೂ ಕೂಡ ನಡೆದಿರ್ತಕ್ಕಂಥದ್ದು. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಬಿಸಿಲಿನ ತಾಪಮಾನ ಸಾಕಷ್ಟು ಆಗ್ತಿರ್ತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯ ಬಹುತೇಕ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಜಲಾಶಯಕ್ಕೆ ಯಾವುದೇ ಒಳಹರಿವಿಲ್ಲ, ಕೇವಲ 12 TMCಯಷ್ಟು ನೀರಿರ್ತಕ್ಕಂಥದ್ದು. ಕಳೆದ ವರ್ಷ ಈ ದಿನದಲ್ಲಿ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ 7 TMC ನೀರಿತ್ತು. ಈಗ ಅದು 12 TMC ಇರ್ತಕ್ಕಂಥದ್ದು. 5 TMC ಪ್ರಮಾಣ ಜಾಸ್ತಿ ಇರ್ತಕ್ಕಂಥದ್ದು. ಆದರೂ ಕೂಡ 4 ಜಿಲ್ಲೆಯ ಈಗ ಜನರಲ್ಲಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಸದ್ಯ ನೀವೀಗ ಈ ಒಂದು ಜಲಾಶಯದಲ್ಲಿ ನೋಡ್ತಿರ್ಬೋದು, ಬಹುತೇಕ ಈಗ ಖಾಲಿ ಕಾಣ್ತಿರ್ತಕ್ಕಂಥದ್ದು. ಕೇವಲ 12 TMCಯಷ್ಟು ನೀರಿನ ಸಾಮರ್ಥ್ಯ ಈಗ ಸದ್ಯ ಜಲಾಶಯದಲ್ಲಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ತುಂಗಭದ್ರಾ ಜಲಾಶಯದಿಂದ 4 ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರು ಸರಬರಾಜಾಗುತ್ತೆ. ನನ್ನ ಎಡಭಾಗದಲ್ಲಿ ನೀವು ನೋಡ್ತಿರ್ಬೋದು, ಈಗ ಈ 2 ಜಾಕವೆಲ್ಗಳಿಂದ ಕೊಪ್ಪಳಕ್ಕೆ ಕುಡಿಯೋ ನೀರು ಸರಬರಾಜಾಗುತ್ತೆ. ಈ ಒಂದು ಜಲಾಶಯದಲ್ಲಿ ಮುಂದೆ ಈಗ ಸದ್ಯ ಒಳಹರಿವಿಲ್ಲ. ಮುಂದೆ ಮಳೆ ಪ್ರಮಾಣವು ಈಗಾಗಲೇ ಕಡಿಮೆ ಅಂತ ಹೇಳ್ತಿದ್ದಾರೆ. ಮಳೆ ಪ್ರಮಾಣ ಕಡಿಮೆಯಾದರೆ ಜಲಾಶಯಕ್ಕೆ ನೀರು ಒಳಹರಿವಿರಲ್ಲ. ಹೀಗಾಗಿ ಈ ಒಂದು 4 ಜಿಲ್ಲೆಯ ಜನರಿಗೆ ಆತಂಕ ಶುರುವಾಗಿರ್ತಕ್ಕಂಥದ್ದು. ಹೀಗೆ ಮುಂದುವರೆದರೆ ಜನರಿಗೆ ಕುಡಿಯೋ ನೀರು ಕೂಡ ಸಿಗೋದು ಅನುಮಾನ ಜಲಾಶಯಕ್ಕೆ. ಯಾಕಂದರೆ ಒಳಹರಿವಿಲ್ಲ, ಒಳಹರಿವಿದ್ರೆ ಅದು ಮ್ಯಾನೇಜ್ ಆಗ್ತಿತ್ತು. ಹೀಗಾಗಿ ಜಲಾಶಯಕ್ಕೆ ಈಗೇನು ಯಾವುದೇ ಒಳಹರಿವಿಲ್ಲ. ಆದರೆ ಜಲಾಶಯದಲ್ಲಿ 12 TMCಯಷ್ಟು ನೀರಿರ್ತಕ್ಕಂಥದ್ದು. ಮುಂದೆ ಇದೇ ಪ್ರಮಾಣದ ನೀರು ಇಲ್ಲಿ ಈಗಾಗಲೇ ಜಲಚರಗಳಿಗೂ ಕೂಡ ಒಂದಿಷ್ಟು ಸ್ಟೋರೇಜನ್ನು ಇಡಬೇಕಾಗತ್ತೆ. ಜೊತೆಗೆ ಕುಡಿಯೋ ನೀರಿಗೂ ಕೂಡ ಸ್ಟೋರೇಜನ್ನು ಮಾಡಬೇಕಾಗತ್ತೆ. ಒಳಹರಿವಿನ ಪ್ರಮಾಣ ಬರದೇ ಹೋದರೆ, ಮಳೆಗಾಲ ಸರಿಯಾಗಿ ಆಗದೇ ಹೋದರೆ 4 ಜಿಲ್ಲೆಯ ಜನರಿಗೆ ಆತಂಕ ತಪ್ಪಿದ್ದಲ್ಲ. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.